ಈ ದೇಶ ಸಾವಿರಾರು ವರ್ಷಗಳ ಒಂದು ದಾಳಿಯನ್ನು ಕಾಣ್ತು. ಮುಸ್ಲಿಮರು, ಹಿಂದೂಗಳು, ಕ್ರಿಶ್ಚಿಯನ್ರು ನಾವೆಲ್ಲ ಒಟ್ಟಿಗೆ ಬದುಕ್ತಕ್ಕಂಥ ಪರಿಸ್ಥಿತಿನಲ್ಲಿ ಇವತ್ತು ಅನಿವಾರ್ಯವೋ ಅಥವಾ ಸಾಕಾರವೋ ಒಟ್ಟಿನಲ್ಲಿ ಬದುಕಲೇಬೇಕು. ಇದರ ನಡುವೆ ಈ ದೌರ್ಜನ್ಯ ಅನ್ನುವಂಥದ್ದು ಯಾಕೆ ಹೀಗೆ ನಡೀತಾ ಇದೆ ಅನ್ನೋದೇ ಬಹಳ ದೊಡ್ಡ ಒಂದು ಯಕ್ಷ ಪ್ರಶ್ನೆ ಆಗಿದೆ. ನೋಡಿ, ಬಹಳಷ್ಟು ಜನ ಮುಸ್ಲಿಮರು ಒಳ್ಳೆಯವರಿದ್ದಾರೆ, ದೇವಸ್ಥಾನಗಳನ್ನು ಕಟ್ಟಿಸಿದವರಿದ್ದಾರೆ, ಈಗಲೂ ಕೂಡ ಶರಣರಿಗೆ ಮಠಗಳಿಗೆ ನಡ್ಕೊಳ್ತಕ್ಕಂಥ ಮುಸಲ್ಮಾನರಿದ್ದಾರೆ, ಮಾನವ ಸೇವೆಯನ್ನು ಮಾಡ್ತಕ್ಕಂಥವ್ರಿದ್ದಾರೆ, ಆ್ಯಕ್ಸಿಡೆಂಟ್ ಆದರೆ ಫಸ್ಟ್ ಹೊತ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸ್ತಕ್ಕಂಥ ಮುಸ್ಲಿಮರಿದ್ದಾರೆ. ಇದರ ನಡುವೆ ಎಲ್ಲರೂ ಒಟ್ಟಿಗೆ ಚೆನ್ನಾಗಿ ಬಾಳೋಣ, ಸೌಹಾರ್ದತೆಯಲ್ಲಿರೋಣ ಅಂತಲೂ ಸಹ ನಾವು ಹೇಳ್ಕೊಂಡು ಬಂದಿದ್ದೀವಿ. 2026ನೇ ಇಸ್ವಿನಲ್ಲಿ ಈ ಮಾರ್ಚಲ್ಲಿ ನಾವು ನೋಡಿದಾಗ ಇಡೀ ಪ್ರಪಂಚದಲ್ಲಿ ಎಲ್ಲ ಮುಸ್ಲಿಂ ಕಂಟ್ರಿಗಳಲ್ಲಿ ಶೋಕ ದಿನಾಚರಣೆಯನ್ನೇ ಆಚರಿಸಿದ್ದಾವೆ. ಇರಾನ್ಗೂ, ಲೆಬನಾನ್ಗೂ, ಗಲ್ಫ್ಗೂ, ಸೌದಿಗೂ, ಅಮೇರಿಕಕ್ಕೂ ಯುದ್ಧ ನಡೆಯುವಾಗ, ಪಾಕಿಸ್ತಾನ ಅಫ್ಘಾನಿಸ್ತಾನದಲ್ಲೂ ಯುದ್ಧ ನಡೆಯುವಾಗ, ಪ್ರಪಂಚದಲ್ಲಿ ಭಾರತ ಒಂದೇ ಒಂದು ರಾಷ್ಟ್ರ ಹಬ್ಬವನ್ನು ಆಚರಿಸಿದ್ದು ಈ ಸಂದರ್ಭದಲ್ಲಿ, ಅದರೊಳಗೂ ರಂಜಾನ್ ಆಚರಿಸಿದ್ದು, ಇಡೀ ಜಗತ್ತಿನಲ್ಲಿ ಯಾವ ಮುಸ್ಲಿಮರು ಹಿಂದೂಗಳ ಜೊತೆಗಿದ್ದಾರೋ ಆ ಮುಸ್ಲಿಮರು ಮಾತ್ರ ರಂಜಾನ್ನ ಖುಷಿಯಿಂದ ಆಚರಿಸಿರೋದು. ಇದು ಯೋಚನೆ ಮಾಡಿ. ಇಂಥದ್ದಿರುವಾಗ ನಾವು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಈ ಕೊಳಕು ಮನಸ್ಸಿನ ಕೆಲವೊಂದು ಮುಸ್ಲಿಮರ ಹೆಣ್ಮಕ್ಳುಗಳು ಕೂಡ ಲವ್ ಜಿಹಾದ್ಗೆ ಕೈ ಜೋಡಿಸ್ತವೆ ಅಂತಂದರೆ ಇದಕ್ಕೆ ಪರಿಹಾರ ಹೇಗೆ? ಈಗ ಹಿಂದೂಗಳು ಆ ಹೆಣ್ಮಕ್ಳನ್ನ ನೆಪ ಇಟ್ಕೊಂಡು ಇಡೀ ಮುಸ್ಲಿಂ ಜನಾಂಗವನ್ನು ಬೈದು ದೂಷಣೆ ಮಾಡಿ ಇಬ್ಬಾಗ ಮಾಡಿಕೊಂಡು ಪ್ರಯೋಜನ ಇಲ್ಲ. ಈಗಾಗಲೇ ರಾಜಕೀಯ ಪ್ರೇರಿತವಾಗಿ ಮುಸ್ಲಿಮರು ಮತ್ತು ಹಿಂದೂಗಳು ದೊಡ್ಡ ಕಂದಕವೇ ಸೃಷ್ಟಿಯಾಗಿ ಹೋಗಿದೆ. ಇನ್ನೊಂದು ಪಕ್ಷಗಳು ಹುಟ್ಕೊಂಡಿವೆ. ಒಂದಿಷ್ಟು ಮಾನಸಿಕ ಅಸ್ವಸ್ಥ ಮೌಲಿಗಳು ಒಂದಿಷ್ಟು ಹಿಂದೂಗಳನ್ನು ಬೈದು ಮುಸ್ಲಿಂ ಹುಡುಗರುಗಳನ್ನು ಎತ್ತಿಕಟ್ಟಾಗಿದೆ. ಒಂದಿಷ್ಟು ವಿಕೃತ ಮನಸ್ಸಿನ ಮುಸ್ಲಿಂ ಹುಡುಗರುಗಳು ಕೂಡ ನಾನಾ ರೀತಿಯಾದಂಥ ಕಾರ್ಯಗಳನ್ನು ಮಾಡಿ ಇಡೀ ಮುಸ್ಲಿಂ ಜನಾಂಗವನ್ನೇ ದೂರುವಂಥ ಸ್ಥಿತಿಗಾಗಿದೆ. ಇದರ ನಡುವೆ ಇತ್ತೀಚಿನ ದಿನಗಳಲ್ಲಿ ಮಂಗಳೂರಿನಲ್ಲಿ, ಹುಬ್ಬಳ್ಳಿಯಲ್ಲಿ, ಗುಲ್ಬರ್ಗದಲ್ಲಿ, ಬಿಜಾಪುರದಲ್ಲಿ ಈ ಲವ್ ಜಿಹಾದ್ನ ವ್ಯವಸ್ಥೆನಲ್ಲಿ ಆ ಹುಡುಗರ ಜೊತೆಯಲ್ಲಿ ಹುಡುಗಿಯರು ಸೇರಿ ಹಿಂದೂ ಹೆಣ್ಣುಮಕ್ಕಳನ್ನು ಈ ಕ್ಯಾಪ್ಚರ್ ಮಾಡುವಂತಹ ಒಂದು ಹುನ್ನಾರವನ್ನು ಮಾಡಿಕೊಂಡು ತನ್ನ ಮನೆಗೆ ಕರೆಸ್ಕೊಂಡು ಹೋಗಿ ಭಾಳ ಫ್ರೆಂಡ್ಸ್ರ ರೀತಿಯಲ್ಲಿ ಇದ್ದು ತನ್ನ ಅಣ್ಣ ತಮ್ಮಂದರು ಅಂತ ಹೇಳಿ ಪರಿಚಯನ ಮಾಡಿಕೊಟ್ಟು ಅವರ ಜೊತೆಯಲ್ಲಿ ಸಲಿಗೆನಲ್ಲಿ ಇರೋಲಿಕ್ಕೆ ಏನೇನು ಆ ಎನ್ವೈರ್ನ್ಮೆಂಟ್ ಬೇಕು ಅದನ್ನು ತಯಾರು ಮಾಡಿ ಕುಡಿಯೋದ್ರೊಳಗೆ ಏನೋ ಹಾಕಿಕೊಟ್ಟು ಬೆತ್ತಲೆ ಚಿತ್ರಗಳನ್ನು ಬ್ಲ್ಯಾಕ್ ಮೇಲ್ ಮಾಡಿ ತೋರಿಸ್ಕೊಂಡು ಇದನ್ನ ಚಿತ್ರಗಳನ್ನೆಲ್ಲ ಒಂದು ವಿಡಿಯೋ ಮಾಡಲಿಕ್ಕೆ ಅವ್ರದ್ದೇ ಆದಂಥ ಒಂದು ಫ್ಯಾಕ್ಟ್ರಿಗಳನ್ನು ಮಾಡಿಕೊಂಡು ಯಾವ್ಯಾವ ರೀತಿ ಮಿಕ್ಸಿಂಗ್ ಎಲ್ಲ ಮಾಡಿ ಎಷ್ಟೋ ಹೆಣ್ಮಕ್ಳುಗಳು ಸುಸೈಡನ್ನು ಮಾಡ್ಕೊಂಡಿರುವಂಥದ್ದು, ಎಷ್ಟೋ ಹಿಂದೂ ಮನೆಗಳು ಕಣ್ಣೀರು ಕೋಡಿನಲ್ಲಿ ಸತ್ತಿರ್ತಕ್ಕಂಥದ್ದು. ಇಷ್ಟೆಲ್ಲ ಇದ್ದರೂ ಕೂಡ ಯಾವುದೇ ರೀತಿಯಾದಂಥ ಒಂದು ಕಾನೂನಿನ ವ್ಯವಸ್ಥೆಗೆ ಸರಿಯಾಗಿ ಬಂಧಿಸಲಿಕ್ಕೆ ಆಗದೆ ಇರುವಂಥದ್ದು ಮಹಾ ದುರಂತ. ಹಿಂದೂ ಹುಡುಗಿರದು ಪ್ರೈವೇಟ್ ಫೋಟೋಸ್ ವಿಡಿಯೋ ಸಿಕ್ಕಿದೆ. ಇದು ಯುಪಿ ಮಿರ್ಜಾಪುರ ನಡೆದಿರೋ ಇನ್ಸಿಡೆಂಟ್ ಅಲ್ವಾ? 4 ಜನ ಜಿಮ್ ಟ್ರೈನರ್ಸ್, ಒಬ್ಬ ಹುಡುಗಿ, ಒಬ್ಬ ಕಾನ್ಸ್ಟೇಬಲ್ ಸೇರಿ ಹಿಂದೂ ಹುಡುಗಿರನ್ನ ಜಿಮ್ಸ್ ಅಲ್ಲಿ ಟ್ರ್ಯಾಪ್ ಮಾಡ್ತಾರೆ. ಇದರಲ್ಲಿ 7 ಸ್ಟೇಜಸ್ ಇದೆ. ಸ್ಟೇಜ್ 1 ಜಿಮ್ ಬರೋ ಹಿಂದೂ ಹುಡುಗಿನ ಮುಸ್ಲಿಂ ಹುಡುಗಿ ಪರಿಚಯ ಮಾಡ್ಕೊಂಡು ಅವಳ ಜೊತೆ ಕ್ಲೋಸ್ ಆಗ್ತಾಳೆ. ಸ್ಟೇಜ್ 2 ಮುಸ್ಲಿಂ ಹುಡುಗಿ ನನ್ನ ಫ್ರೆಂಡ್ಸ್ ಅಂತ ಮುಸ್ಲಿಂ ಜಿಮ್ ಟ್ರೈನರ್ಸ್ ನ ಪರಿಚಯ ಮಾಡಿಸ್ತಾಳೆ. ಸ್ಟೇಜ್ 3 ಜಿಮ್ ಟ್ರೈನರ್ ಹುಡುಗಿಗೆ ಫ್ರೀ ಆಗಿ ಹೇಳ್ಕೊಡೋದು, ಲಕ್ಸುರಿ ಕಾರಲ್ಲಿ ಔಟಿಂಗ್ ಕರ್ಕೊಂಡೋಗಿ ಲವ್ ಅಂತ ಟ್ರ್ಯಾಪ್ ಮಾಡ್ತಾನೆ. ಸ್ಟೇಜ್ 4 ಆ ಹುಡುಗಿ ಇದು ರಿಯಲ್ ಲವ್ ಅಂತ ನಂಬ್ತಾಳೆ, ಬಟ್ ಆ ಹುಡುಗಿದು ಪ್ರೈವೇಟ್ ಫೋಟೋಸ್ ವಿಡಿಯೋಸ್ ನ ತಗೊಂಡಿಕೊಂತಾರೆ. ಸ್ಟೇಜ್ 5 ಈ ಹುಡುಗಿಗೆ ಪ್ರೈವೇಟ್ ಫೋಟೋಸ್ ವಿಡಿಯೋಸ್ ನ ನೋಡಿಸಿ ದುಡ್ಡು ಕೊಡು ಇಲ್ಲ ಅಪ್ಲೋಡ್ ಮಾಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾನೆ. ಸ್ಟೇಜ್ 6 ಆ ಹುಡುಗಿ ದುಡ್ಡು ಕೊಟ್ಟು ಸಾಕಾಗಿ ಇನ್ ಕೊಡಕ್ಕಾಗಲ್ಲ ಅನ್ನೋ ಸಿಚುವೇಶನ್ ಅಲ್ಲಿ ಇಬ್ರು ಹಿಂದೂ ಹುಡುಗಿರನ್ನ ಪರಿಚಯ ಮಾಡಿಸುವಂತ ಮತ್ತೆ ಬ್ಲಾಕ್ ಮೇಲ್ ಮಾಡ್ತಾರೆ. ಮಾಡಿಸಿದ್ರೆ ಅವ್ರದ್ದು ಸೇಮ್ ಸಿಚುವೇಶನ್. ಸ್ಟೇಜ್ 7 ಆ ಹುಡುಗಿನ ಇಸ್ಲಾಮ್ ಕನ್ವರ್ಟ್ ಆಗಿ ಮದ್ವೆ ಆಗುವಂತ ಹೇಳ್ತಾರೆ. ಇವರು ಇದನ್ನ 2016 ಇಂದ ಮಾಡ್ತಾ ಇದಾರೆ. ಆಲ್ಮೋಸ್ಟ್ 10 years. ಎಷ್ಟು ಜನ ಹುಡುಗಿರ್ ಲೈಫ್ ಹಾಳಾಗಿರ್ಬೇಡ. ಎಷ್ಟೋ ಜನ ಅವ್ರು ಮಾಡೋ ಬ್ಲಾಕ್ ಮೇಲ್ಗೆ ಭಯ ಬಿದ್ದು ಅವ್ರು ಹೇಳಿದ್ದೆಲ್ಲ ಮಾಡ್ತಾರೆ. ಇನ್ ಸ್ವಲ್ಪ ಜನ ಮಾಡಕ್ಕಾಗದೆ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಧೈರ್ಯ ಮಾಡಿ ಇಬ್ರು ಹುಡುಗಿರ್ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅವರೆಲ್ಲ ಸಿಗಾಕೊಂಡಿದ್ದಾರೆ. ಈಗ ನಾವು
ಯಾವುದೇ ಮುಸ್ಲಿಮು ಹೆಣ್ಮಕ್ಳನ್ನ ನಂಬಬೇಕಾ ಬೇಡವಾ ಅನ್ನೋ ಪರಿಸ್ಥಿತಿಗೆ ಮುಳುಗಿದ್ರೆ ತುಂಬಾ ಕಷ್ಟವಾಗತ್ತೆ. ಎಷ್ಟೋ ಮಹಿಳೆಯರು ನಿಜವಾಗಿಯೂ ಕೂಡ ಒಬ್ಬರಿಂದ ಒಬ್ರಿಗೆ ಅನ್ಯೋನ್ಯತೆಯಲ್ಲಿ ಇರೋದನ್ನು ನಾವು ಕಣ್ಣಾರೆ ಕಂಡಿದ್ದೀವಿ. ಅದೇ ಥರದಲ್ಲಿ ಇರಬೇಕು. ಈ ದೇಶದಲ್ಲಿ ನೋಡಿ, ಹಿಂದೂಗಳ ಜೊತೆಯಲ್ಲಿ ಯಾವ ಮುಸ್ಲಿಮ್ರಿದ್ದಾರೋ, ಹಿಂದೂಗಳ ಜೊತೆಯಲ್ಲಿ ಯಾವ ಕ್ರಿಶ್ಚಿಯನ್ರಿದ್ದಾರೋ ಅವರು ಸಮೃದ್ಧವಾಗಿ ಸಂತೋಷದಿಂದಿದ್ದಾರೆ. ಹಾಗಿದ್ದ ಮೇಲೆ ಅದಕ್ಕೆ ತಕ್ಕನಾಗಿರಬೇಕು ಅಂದರೆ ಇದಕ್ಕೆ ಒಂದೇ ಔಷಧಿ, ಯಾವ ಲವ್ ಜಿಹಾದಿಗೆ ಯಾರ್ಯಾರ ಮನೆಯಲ್ಲಿ ಈ ಥರ ನಡೀತೋ ಅದನ್ನು ಸರಿಯಾಗಿ ತಿದ್ದಿ ರಿಪೇರಿ ಮಾಡಬೇಕಾದ್ದು ಆಯಾ ಧರ್ಮದವರೇ ಮಾಡಬೇಕು. ಬೇರೆಯವ್ರು ಮಾಡಲಿಕ್ಕೆ ಬಂದ ತಕ್ಷಣ ಅದು ಮತೀಯ ಗಲಭೆ ಆಗುತ್ತೆ. ಹುಬ್ಬಳ್ಳಿಯ ಉದಾಹರಣೆ ತಗೊಂಡು ಇಲ್ಲಿ ನಡೆದಿರ್ತಕ್ಕಂಥದ್ದಕ್ಕೆ ನಿಜವಾಗಿಯೂ ನೈಜತೆಯ ಪಾರದರ್ಶಕತೆಯ ಒಂದು ತನಿಖೆ ಹುಬ್ಬಳ್ಳಿ ಪೊಲೀಸ್ನವರು ಮಾಡಬೇಕಾಗಿದೆ. ಯಾವುದೇ ಒತ್ತಡಕ್ಕೆ ಮಣಿಬಾರ್ದು. ತಮಿಳುನಾಡಿನ ರೇವತಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಪ್ರಾಮಾಣಿಕತೆಯಲ್ಲಿ ನೀವು ಯಾವ ಒತ್ತಡಕ್ಕೂ ಒಳಗಾಗದೆ ಈ ತನಿಖೆಯನ್ನು ಮಾಡಿ ಕೊಡಬೇಕು. ಜೊತೆಯಲ್ಲಿ ಅಲ್ಲಿಯ ಮುಸ್ಲಿಮರೇ ಈ ಒಂದು ಕಲ್ಪ್ರಿಟ್ಸ್ಗಳಿಗೆ ಸರಿಯಾದಂಥ ಶಾಸ್ತಿ ಮಾಡಬೇಕು ಅಂಥೇಳಿ ನಾವು ಆಗ್ರಹಿಸ್ತೀವಿ.